ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಶಿಶಿರ್ ಚಾನಲ್ ಅಂತ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಿ ಅಂದರೆ, ನಾನು ಒಂದು ಯೂಟ್ಯೂಬ್ಗೆ ಯೂಸ್ ಆಗುವಂಥ ಐಟಮ್ನ ಪರ್ಚೇಸ್ ಮಾಡಿದ್ದೀನಿ. ಅದನ್ನ ನಿಮ್ಮ ಜೊತೆನೆ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನಾನು ತಗೊಂಡಿರೋದು ಈ ಐಟಮು. ಇದು ಬಾಸ್ ಡ್ರಾಪ್ ವೈರ್ಲೆಸ್ ಮೈಕ್ರೋಫೋನ್. ಇದು ಡ್ಯುಯಲ್ ಪೀಸ್ ಬರುತ್ತೆ, 2 ಪೀಸಸ್ ಬರುತ್ತೆ ಇದರಲ್ಲಿ. ಇದನ್ನ ಓಪನ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ನಾನು ಹಾಗೆ ಇದ್ರ ಜೊತೆಗೆ ಪ್ರಾಡಕ್ಟ್ ಸ್ಪೆಸಿಫಿಕೇಶನ್ಸ್ ಕೂಡ ಹೇಳ್ತೀನಿ. ಯಾರಾದರೂ ಹೊಸ ಯೂಟ್ಯೂಬರ್ಸ್ ನಂತರನೇ ಇದ್ರೆ ಅವರು ಇದೇ ಥರ ನನಗೂ ತುಂಬ ಕನ್ಫ್ಯೂಷನ್ಸ್ ಇತ್ತು ಆಯಿತಾ, ಮೈಕ್ ಯಾವ್ದು ತಗೋಬೇಕು ಅಂತ. ಫೈನಲಿ ನಾನು ಆಫ್ಟರ್ ರಿಸರ್ಚ್ ನಾನು ಇದನ್ನು ತೊಗೊಂಡಿದ್ದೀನಿ. ಯೂಸ್ಫುಲ್ ಆಗಿ ವರ್ಕ್ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ. ಪ್ರಾಡಕ್ಟ್ ಸ್ಪೆಸಿಫಿಕೇಶನ್ ಮತ್ತು ರಿವ್ಯೂಸ್ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಹಾಗೆ ಪ್ರೈಸ್ ಕೂಡ ವರ್ತ್ ಇದೆ. ನಾವು ಇನಿಷಿಯಲಿ ತುಂಬ ಅಮೌಂಟ್ನ ಇನ್ವೆಸ್ಟ್ ಮಾಡೋದು ಪ್ರಾಬ್ಲಮ್ ಆಗುತ್ತಲ್ಲ. ಹಾಗಾಗಿ ನಾನು ವಿತಿನ್ ಬಜೆಟಲ್ಲೇ ಇದನ್ನು ತೊಗೊಂಡಿದ್ದೀನಿ. ನನ್ನ ಹಾಗೆ ತುಂಬ ಜನ ಇರ್ತೀರಾ, ಅಮೌಂಟ್ ನೋಡಬೇಕು, ನಾವು ಇನಿಷಿಯಲಿ ತುಂಬ ಹೆವಿಯಾಗಿ ಇನ್ವೆಸ್ಟ್ ಮಾಡೋದು ಪರ್ಚೇಸ್ ಮಾಡ್ಬೋದು. ಹಾಗಾಗಿ ನೋಡೋಣ, ಇದನ್ನು ಓಪನ್ ಮಾಡಿ ನೋಡೋಣ ಇವಾಗ. ಓಕೆ, I'm going to open this. ಅಮೆಝಾನ್ ಪ್ಯಾಕೇಜಿಂಗ್ ಹೇಗಿರುತ್ತೆ ಅಂತ ನಮಗೆ ಗೊತ್ತು. ಲೈಕ್ ತುಂಬ ಸೇಫ್ಟಿ ಪ್ಯಾಕೇಜಿಂಗ್ ಇರುತ್ತೆ ಅಮೆಝಾನ್ದು. ಓಪನ್ ಮಾಡ್ತಾ ಇದ್ದೀನಿ. ನಾನು ಅಮೆಝಾನಲ್ಲಿ ಮುಂಚೆ ಎಂಪ್ಲಾಯ್ ಆಗಿದೆ. ಪ್ಯಾಕೇಜಿಂಗ್ ವೈಸ್ ಎಷ್ಟು ಸೇಫ್ಟಿ ಕೊಡ್ತಾರೆ ಅವರು, ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಕೊಡ್ತಾರೆ. ನೋಡಿ, ಇದೆ ಇದು ಈ ಐಟಮ್ ಬಂದು K9 ವೈರ್ಲೆಸ್ ಮೈಕ್ರೋಫೋನ್ ಅಂತ. ಇದು ಬ್ರ್ಯಾಂಡ್ ನೇಮ್ ಬಂದು ಇದು ಬಾಸ್ ಡ್ರಾಪ್ಸ್ ಅಂತ ಬರುತ್ತೆ. ಬಾಸ್ ಡ್ರಾಪ್ಸ್ ಮೈಕ್ರೋಫೋನ್. ಇದ್ರದ್ದು ಸ್ಪೆಷಾಲಿಟಿ ಏನಂತಂದ್ರೆ, ನನಗೆ ಹೀಗೆ ಓಪನ್ ಮಾಡ್ತಾ ತೋರಿಸ್ತೀನಿ. ಇದರಲ್ಲಿ ಡ್ಯುಯಲ್ ಮೈಕ್ರೋಫೋನ್ಸ್ ಇದೆ, 2 ಪೀಸಸ್ ಇದೆ ಇದರಲ್ಲಿ. ಕೆಲವೊಂದು ಹರಿಬರಿನಲ್ಲಿ ತಗೊಳಕ್ ಹೋಗ್ಬೇಡಿ, ನೋಡಿ ತುಂಬ ರಿಸರ್ಚ್ ಮಾಡಿ ತಗೊಳ್ಳಿ, ಇನ್ವೆಸ್ಟ್ ಮಾಡಿ. ಯಾಕಂದರೆ ನನಗೆ ಈಗಾಗಲೇ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಏನಂದರೆ, ನಾನು ಅರ್ಜೆಂಟಲ್ಲಿ ತಗೊಳಕ್ ಹೋಗಿ ಒಂದು ಐಟಮ್ ಯೂಸ್ ಆಗ್ತಾಯಿಲ್ಲ ನಮಗೆ. ಜಸ್ಟ್ ವೆರಿ ರೇರ್ ಯೂಸ್ಫುಲ್ ಆಗ್ತಾ ಇದೆ ಅದು. ಆ ಥರ ನೀವು ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ, ನನ್ನ ಹತ್ರ ತೋರಿಸ್ತೀನಿ. ಇದು ನನ್ನ ಹೊಸ ಮೈಕ್ರೋಫೋನ್. ಇದು ವೈರ್ಲೆಸ್ ಮೈಕ್ರೋಫೋನು. ಮುಂಚೆ ಎಲ್ಲ ವಿತ್ ವೈರ್ ಯೂಸ್ ಮಾಡ್ತಾ ಇದ್ವಿ ತುಂಬ ಯೂಟ್ಯೂಬರ್ಸ್ ಅಂತ. ಆವಾಗ ಈ ಥರ ಆಪ್ಷನ್ಸ್ ಐ ನಾಟ್ ಶೋರ್ ಅದರ್ ಅವೈಲಬಲ್ ಇತ್ತು ಇಲ್ವೋ ಅಂತ. ಬಟ್ ಈಗ ನಮಗೆ ತುಂಬ ಈ ರೀತಿ ವೈರ್ಲೆಸ್ ಮೈಕ್ರೋಫೋನ್ಸ್ ಅವೈಲಬಿಲಿಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ನೋಡಿ, ರಿಸರ್ಚ್ ಮಾಡಿ ನಿಮ್ಗೆ ಯಾವುದು ಓಕೆ ಅಂತ ಅದನ್ನು ಇನ್ವೆಸ್ಟ್ ಮಾಡಿ ಅದಕ್ಕೆ. ಇಲ್ಲಿ ಇದು ನಾಯ್ಸ್ ರಿಡಕ್ಷನ್ ಇದೆ, ಮತ್ತು ಇದು ಪ್ರತಿಯೊಂದು ಗ್ಯಾಡ್ಜೆಟ್ಸ್ಗೂ ಅಂದರೆ ಡಿವೈಸಸ್ಗೂ ಇದು ಕನೆಕ್ಟ್ ಮಾಡ್ಕೊಬೋದು. ಅಂದರೆ ಐಫೋನ್ iOS ಆಗಿರ್ಬೋದು, ಅಥವಾ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ಸ್ ಆಗಿರ್ಬೋದು, ಟ್ಯಾಬ್ಲೆಟ್ಸು, ವಿಂಡೋ ಕಂಪ್ಯೂಟರ್ಸು, ಮ್ಯಾಕ್ ಕಂಪ್ಯೂಟರ್ ಕೂಡ ಆಗಿರ್ಬೋದು. ಅದಕ್ಕೆಲ್ಲ ಇದು ಯೂಸ್ ಆಗುತ್ತೆ. ಇದು ಈ ನಾಯ್ಸ್ ರಿಡಕ್ಷನ್ಗೆ ಅಂತ ಸ್ಪೆಷಲ್ ಆಗಿ ಇರುವಂಥದ್ದು. ಮೈಕ್ಗೆ ನಮಗೆ ಆ್ಯಡ್ ಮಾಡ್ಕೊಳ್ಳೋದು. ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸಾಫ್ಟ್, ತುಂಬ ಸಾಫ್ಟ್ ಆಗಿದೆ ಮುಟ್ಟೋದಕ್ಕೆ. ನೋಡೋಣ ಅಂತ, ಅದ್ರ ಜೊತೆ ಹೇಗೆ ಇರುತ್ತೆ ಅಂತ ನೋಡ್ಬೇಕು. ಇದರಲ್ಲಿ 2 ಕಂಡೆನ್ಸರ್ ಬರುತ್ತೆ, ಮತ್ತೆ ಒಂದು ರಿಸೀವರ್ ಬರುತ್ತೆ. ಇದು ನಾನು ಕಾಣಿಸ್ತಾ ಇಲ್ಲ ಅಂತ ನೋಡಿ, ಈ ರೀತಿ ಕಂಡೆನ್ಸರ್.
ಇದನ್ನು ಇದು 2 ಪೀಸಸ್ ಇದೆ. ಇದು ಕಂಡೆನ್ಸರ್ ಅಂತ ಹೇಳ್ತಾರೆ ಇದನ್ನು. ಸೊ ಮೈಕ್ ಇದು, ಮತ್ತು ಅದರ ಜೊತೆಗೆ ನಮಗೆ ಒಂದು ರಿಸೀವರ್ ಕೂಡ ಕೊಟ್ಟಿದ್ದಾರೆ. ಈ ರೀತಿ ಇದೆ ರಿಸೀವರು. ಈಗ ಇದರಲ್ಲಿ ಇನ್ನೊಂದೇನಂದರೆ ಬ್ಯಾಟ್ರಿ ಲೈಫ್. ಸೊ ಬ್ಯಾಟ್ರಿ ಲೈಫ್ ಹೇಳಬೇಕು ನಾನು, ಇದು 6 ಅವರ್ಸ್ವರೆಗೂ ವರ್ಕ್ ಆಗುತ್ತೆ. ನೀವು 1 ಅವರ್ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಬೇಕಾಗುತ್ತೆ. ಸೊ 1 ಅವರ್ ಕಂಪ್ಲೀಟ್ ಚಾರ್ಜ್ ಮಾಡಿದ್ರೆ 6 ಅವರ್ಸ್ ವರ್ಕಿಂಗಲ್ಲಿ ಇರುತ್ತೆ. ಅದು ಒಂದಾಯ್ತು. ಮತ್ತು ಇದು ಒಂದು 65 ಮೆಗಾ ಹಾರ್ಟ್ ರೀಚಾರ್ಜಬಲ್ ಬ್ಯಾಟ್ರಿ ಇದೆ ಇದಕ್ಕೆ. ಹಾಗೆ ಇದರಲ್ಲಿ ಇನ್ನೊಂದೇನಂತಂದರೆ ಹ್ಯಾಸಲ್ ಫ್ರೀ ಸೆಟಪ್. ಸೊ ಇದನ್ನು ಸೆಟ್ ಮಾಡೋದಕ್ಕೆ ನಾರ್ಮಲಿ ಮೈಕ್ರೋಫೋನ್ ಹೇಗೆ ಕನೆಕ್ಟ್ ಮಾಡ್ತಾರೆ, ಈ ಬ್ಲೂಟೂತ್ಗೆ ಕನೆಕ್ಟ್ ಮಾಡ್ಕೊಂಡು ಮಾಡ್ತಾರೆ, ಅಥವಾ ಬೇರೆ ಯಾವುದಾದ್ರೂ ಅಪ್ಲಿಕೇಶನ್ಸು ಅಥವಾ ಅಡಾಪ್ಟರು ಈ ರೀತಿ ಬೇಕಾಗುತ್ತೆ. ಬಟ್ ಇದರ ಒಂದು ಅಡ್ವಾಂಟೇಜ್ ಏನಂದರೆ ನೋ ಬ್ಲೂಟೂತ್ ರಿಕ್ವೈರ್ಡ್. ಯಾವುದೇ ಬೇರೆ ಅಪ್ಲಿಕೇಶನ್ಸ್ ಆಗಲಿ ಅಡಾಪ್ಟರ್ ಆಗಲಿ ಇದಕ್ಕೆ ಬೇಕಾಗಿಲ್ಲ. ಇದು ಡೈರೆಕ್ಟ್ ಕನೆಕ್ಟ್ ಆಗುತ್ತೆ. ಹೇಗೆ ಅಂದರೆ ಫೋನಿಗೆ ನಮ್ಮ ಈ ರಿಸೀವರ್ನ ಕನೆಕ್ಟ್ ಮಾಡಿದ್ರೆ, ಓಕೆ, ಕನೆಕ್ಟ್ ಮಾಡಿ ಜಸ್ಟ್ ನಾವಿಲ್ಲಿ ಆನ್ ಬಟನ್ ಕೊಟ್ಟಿದ್ದಾರೆ, ಇಲ್ಲಿ ಕಾಣ್ತಿದೆ. ಸೊ ಇಲ್ಲಿ ಪವರ್ ಬಟನ್ ಇದೆ, ಇದನ್ನು ಆನ್ ಮಾಡಿದ್ರೆ ಕನೆಕ್ಟ್ ಆಗ್ತದೆ. ನಾನೀಗ ಫೋನಲ್ಲಿ ವಿಡಿಯೋಗೋಸ್ಕರ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಈಗ ಕ್ಲಿಕ್ ಆಗಲ್ಲ, ಬಟ್ ನಾನು ಲೆಟ್ರ್ ಆನ್ ಅಲ್ಲಿ ಟ್ರೈ ಟು ಕನೆಕ್ಟ್. ಸೊ ಇದು ಆನ್ ಆದ ತಕ್ಷಣ ಗ್ರೀನ್ ಲೈಟ್ ಆನ್ ಆಗುತ್ತೆ. ಸೊ ಅವಾಗ ಕನೆಕ್ಟೆಡ್ ಅಂತ ಅರ್ಥ, ನೀವು ಯೂಸ್ ಮಾಡ್ಬೋದು. ಆಮೇಲೆ ಮತ್ತೆ ಇನ್ನೊಂದೇನಪ್ಪ ಅಂತಂದರೆ ಇದರಲ್ಲಿ 65 ಫೀಟ್ ಹೈಟ್ವರೆಗೂ ಇದು ಸ್ಟೇಬಲ್ ಆಡಿಯೋ ಸಿಗ್ನಲ್ಸ್ ನಿಮಗೆ ಸಿಗುತ್ತೆ ಇದರಿಂದ. ಸೊ ವಿತೌಟ್ ಎನಿ ಕೇಬಲ್ 65 ಫೀಟ್ ಇದು ಆಡಿಯೋ ಸ್ಟೇಬಲ್ ಆಗಿದೆ. ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ. ನೋಡೋಣ, ನಾನು ಮತ್ತೆ ಇದನ್ನು ಮೈಕ್ ಆನ್ ಮಾಡಿ ಚಾರ್ಜ್ ಮಾಡಿ, ಐ ಹ್ಯಾವ್ ಟು ಚಾರ್ಜ್ ಅಲ್ಲ, ನಾನು ಚಾರ್ಜ್ ಮಾಡಿಬಿಟ್ಟು ಇದನ್ನು ಚಾರ್ಜ್ ಮಾಡಿ ಆನ್ ಮಾಡಿ ಮೈಕ್ ವಾಯ್ಸ್, ಇದರಿಂದ ನನಗೆ ವಾಯ್ಸ್ ಎಫೆಕ್ಟ್ ಹೇಗೆ ಬರ್ತಾ ಇದೆ, ಇದರಿಂದ ಹೇಗೆ ಸ್ಟ್ರೀಮ್ ಆಗ್ತಾ ಇದೆ ವಾಯ್ಸ್ ಅಂತ ಅದನ್ನು ನಿಮಗೆ ತೋರಿಸ್ತೀನಿ. ನೋಡೋದ್ರಲ್ಲ ಫ್ರೆಂಡ್ಸ್ ವಿಡಿಯೋನ, ನಾನೀಗ ಚಾರ್ಜ್ ಮಾಡಿ ಮೈಕ್ ಯೂಸ್ ಮಾಡಿ ಮಾತಾಡ್ತಾ ಇದ್ದೀನಿ. ಸೊ ಕ್ಲಾರಿಟಿ ಹೇಗಿದೆ ಅಂತಲೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆಯೋ ಅಥವಾ ಇದು ಇಷ್ಟ ಆಯಿತು ಅವರು ಇದನ್ನು ಪರ್ಚೇಸ್ ಮಾಡ್ಬೋದು. ಇದು ಪ್ರೈಸ್ ಕೂಡ ನನಗೆ 969 ಇತ್ತು ನಾನು ತೊಗೊಂಡಾಗ, ಬಟ್ ಇವಾಗ ಸೇಲ್ ನಡೀತಾ ಇರೋದ್ರಿಂದ ನಿಮಗೆ 50 ರೂಪೀಸ್ ಕಡಿಮೆಗೆ ಸಿಗುತ್ತೆ. 919 ಇದೆ ಕರೆಂಟ್ ಪ್ರೈಸು. ಸೊ ಚೆಕ್ ಮಾಡಿ, ನಿಮಗೆ ಇಷ್ಟ ಆಯಿತು ಅಂದರೆ ತಗೊಳ್ಳಿ. ಎಲ್ಲರಿಗೂ ಅಟ್ಲೀಸ್ಟ್ ಇದು ಯೂಟ್ಯೂಬರ್ಸ್ಗೆ ಯೂಸ್ ಆಗುವಂಥ ಒಂದು ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೊತ್ತು ನನ್ನ ಜೊತೆ ಈ ಅನ್ಬಾಕ್ಸಿಂಗ್ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲವ್ ಯು ಆಲ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸಿ ಯು ಇನ್ ಅವರ್ ನೆಕ್ಸ್ಟ್ ವ್ಲಾಗ್.